ಮತದಾನದ ಬಳಿಕ ಮಾಜಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ, ನಮ್ಮ ಎಲ್ಲ 5 ಅಭ್ಯರ್ಥಿಗಳು ಗೆಲುವು ಖಚಿತ. ಕಾಂಗ್ರೆಸ್ ಒಂದು ಕ್ರಾಸ್ ವೋಟಿಂಗ್ ಅಂತ ಹೇಳೋಕ್ಕಾಗಲ್ಲ, ಆತ್ಮಸಾಕ್ಷಿ ಮತಗಳು ಅಂತ ಹೇಳಬಹುದು. ಯತ್ನಾಳ್ ಪತ್ರ ವಿಚಾರ ಗೊತ್ತಿಲ್ಲ. ಚುನಾವಣೆಯ ನಂತರ 2ನೇ ಸಚಿವರ ಪಟ್ಟಿಯಲ್ಲಿ ನನಗೆ ಸಚಿವ ಸ್ಥಾನ ಸಿಗುವ ನಂಬಿಕೆ ಇದೆ. ಖಂಡಿತವಾಗ್ಲೂ ನಮ್ಮ 5ನೇ ಅಭ್ಯರ್ಥಿ 5 ಅಭ್ಯರ್ಥಿಗಳು ಗೆಲ್ತಾರೆ. ಈಗ ಬಿಜೆಪಿ ಅವರು ಜೆಡಿಎಸ್ ಅವರು ಕೇವಲ 2 ಮತಗಳನ್ನು ಬಿಟ್ಕೊಡ್ತಾ ಇದ್ದಾರೆ ಸರ್. ಮೊದಲು ಜಾಸ್ತಿ ಸರ್ಫೇಸ್ ಓಟ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ಲೆಕ್ಕಾಚಾರ ನಮಗೆ ಮಾಹಿತಿ ಇಲ್ಲ. ಬಟ್ ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ 5ನೇ ಕ್ಯಾಂಡಿಡೇಟ್ ಗೆಲ್ಲುತ್ತೆ. ಖಂಡಿತವಾಗಿ ಫುಲ್ ಕಂಫರ್ಟಬಲ್ ಮಾರ್ಜಿನಲ್ಲಿ ಗೆಲ್ತಾರೆ. ಜೆಡಿಎಸ್ನವರು ನಿಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಕಾನ್ಶಿಯಸ್ ಮತ ಅಲ್ಲ. ಈಗ ಮತವನ್ನ ಯಾರಿಗಾಗ್ತಾರೆ ಅನ್ನೋಂಥದ್ದನ್ನ ಬಹಿರಂಗ ಪಡಿಸುವಂತಿಲ್ಲ. ಯತ್ನಾಳ್ ಅವರು ಬಹಿರಂಗವಾಗಿ ಲಿಂಗರಾಜ್ ಅವರಿಗೆ ನಾವು ವೋಟ್ ಹಾಕ್ತೀನಿ ಅಂತ ಒಂದು ಪತ್ರವನ್ನು ಬರೆದಿದ್ದಾರೆ. ಅವರು ಬಿಜೆಪಿ ಇವರು ಕೊಡುವಂಥದ್ದಕ್ಕೆ ಗೊತ್ತಿಲ್ಲ. ಅದು ಇದೇ ಥರ ಟೆಕ್ನಿಕಲಿ ಏನು ಮಾಡಬೇಕು ಪಾರ್ಟಿ ಡಿಸೈಡ್ ಮಾಡುತ್ತೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇದೆ ಸದ್ಯಕ್ಕೆ. ಪರಿಷತ್ ಚುನಾವಣೆ ಮುಗಿದ ಮೇಲೆ ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗುವಂಥದ್ದು, ತಮಗೂ ಸಹ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಸಾಕಷ್ಟು ಪ್ರತಿಭಟನೆ ಬೇಡಿಕೆಗಳನ್ನು ಮಾಡ್ತಾ ಇದ್ದಾರೆ ಸರ್. ಎಲ್ಲರ ಪರವಾಗಿ ಆಗ್ಬೇಕಂತೇಳಿ ಎಲ್ಲರೂ ಅವರು ಕಾರ್ಯಕರ್ತರಾಗಿರಲಿ ಅಭಿಮಾನಿಗಳು ಮಾಡೇ ಮಾಡ್ತಾರೆ. ಸೊ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅಂತೇನು 2ನೇ ಪಟ್ಟಿ ಸಿಗೋ ವಿಶ್ವಾಸ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಕೊಂಡಿಲ್ಲ.